ಬಿಸಿಎಂ ಹಾಸ್ಟೆಲ್ಗೆ ಮಠದಿಂದ ಅಕ್ಕಿ ಸಾಲ ನೀಡಿದ್ದು ನಿಜ. ಬಿಸಿಎಂ ಹಾಸ್ಟೆಲ್ಗೆ ಮಠದಿಂದ ಅಕ್ಕಿಯನ್ನ ಸಾಲವಾಗಿ ನೀಡಿದ್ದು ನಿಜ. ತುಮಕೂರಿನ ಸಿದ್ಧಗಂಗಾ ಆಡಳಿತಾಧಿಕಾರಿ ವಿಶ್ವನಾಥ್ ಅವರು ಕೊಟ್ಟಿರುವ ಹೇಳಿಕೆ, ಕಳೆದ 2-3 ತಿಂಗಳ ಹಿಂದೆ ಅಕ್ಕಿ ಕೊಟ್ಟಿರೋದು ನಿಜ. ಅಕ್ಕಿ ಪೂರೈಕೆ ವಿಳಂಬವಾಗಿ ಮಠದಿಂದ ಪಡೆದಿದ್ದಾರೆ. ತುಂಬಾ ಸಲ ಸಾಲ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಸಿದ್ಧಗಂಗಾ ಮಠದ ಆಡಳಿತಾಧಿಕಾರಿ ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಸಿಎಂ ಹಾಸ್ಟೆಲ್ಗೆ ಅಕ್ಕಿ ಸಾಲ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಗಂಗಾ ಆಡಳಿತಾಧಿಕಾರಿ ವಿಶ್ವನಾಥ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಕ್ಕಿ ಸಾಲ ನೀಡಿದ್ದು ನಿಜ ಎಂದಿದ್ದಾರೆ. ಕೊಟ್ಟಿದ್ದು ನಿಜ ಸರ್. ಕೊಟ್ಟಿದ್ದು ನಿಜ ಹಾಂ ಸರ್, ಕೊಟ್ಟಿದ್ದು ನಿಜ. ಕೊಟ್ಟಿದ್ದು ನಿಜ. ಒಂಚೂರು ಮಾಹಿತಿ ಕೊಡ್ತೀವಿ. ಸ್ಕೂಲ್ಗೂ ಕೂಡ ಬಂದಿರಲ್ಲ, ಅವಕ್ಕೂ ಕೂಡ ಕೊಟ್ಟಿರ್ತೀವಿ. ಒಂದೊಂದ್ಸತಿ ಲೇಟ್ ಆಗ್ತಿಲ್ಲ ತಂದು ಕೊಡ್ತಾರೆ. ಸರಿಯಾಗಿ ಎಷ್ಟು ಅಂತ ತಗೊಂಡೋಗೋರು, ಎಷ್ಟು ಸರಿ ತಗೊಂಡೋಗಿಲ್ಲ ಅಷ್ಟು. ಯಾವ ಮಂತಲ್ಲಿ ಅಂದಾಜು? ಇದೆ ಗೊತ್ತಿಲ್ಲ. ಈ ಮಂತ್ ಅಲ್ಲ. ಹಿಂದೆ 2 ತಿಂಗಳಿಂದೇನೆ. ಹೋದ್ರೆ ಒಂದು 500 ಚೀಲ ಲೆಕ್ಕ ಹಂಗೆ ಹೋಗುತ್ತೆ. 200 ಹೋಗಿಲ್ಲ. ಒಂದು 70-80 ಚೀಲ, ಒಂದು 50 ಕ್ವಿಂಟಲ್ ಹೋಗಿತ್ತು.